ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಅದರ ಟೆನ್ಷನ್ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಸಿಕ್ಕಿದಂತಹ ಸಿಲಿಂಡರ್ ಅಥವಾ ಸೌದೆ ಒಲೆ ಬಳಸಿ ಈಗಾಗಲೇ ಅಡುಗೆಯನ್ನ ಏನ್ ಮಾಡ್ತಾ ಇದ್ದಾರೆ ಅದರ ಹೊರೆ ಯಾರಿಗೆ ಹಾಕ್ತಾ ಇದ್ದಾರೆ ಅಂತಂದ್ರೆ ಅದು ಕೂಡ ಡೈರೆಕ್ಟ್ ಆಗಿ ಹೊರೆ ಆಗ್ತಾ ಇರೋದು ಗ್ರಾಹಕರಿಗೆ. ಸಿಲಿಂಡರ್ ಸಂಕಷ್ಟದ ನಡುವೆ ದರ ಏರಿಕೆಯ ಬರೆ ಈಗ ಬೀಳ್ತಾ ಇದೆ ಗ್ರಾಹಕರ ಮೇಲೆ. ಹೋಟೆಲ್, ಕಾಫಿ, ಟೀ, ತಿಂಡಿಯ ಬೆಲೆ ಈಗ ಏರಿಕೆ ಮಾಡಿದ್ದಾರೆ. 5 ರಿಂದ 10 ರೂಪಾಯಿವರೆಗೂ ಕೂಡ ದರ ಏರಿಕೆ ಮಾಡಿರೋದು. ಕಾಫಿ ಟೀಯಲ್ಲಿ 2 ರಿಂದ 3 ರೂಪಾಯಿ, ಕೆಲವರು ಜಾಸ್ತಿ ಮಾಡಿದ್ರೆ ಹೆಚ್ಚಳ ಮಾಡಿದ್ರೆ ಕೆಲವೊಂದು ಕಡೆಗಳಲ್ಲಿ 5 ರೂಪಾಯಿ ಹೆಚ್ಚಳ ಮಾಡಿರೋದು ಇದೆ. ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಹೋಟೆಲ್ ಪ್ರಸಾದಂನಲ್ಲಿ 5 ರಿಂದ 10 ರೂಪಾಯಿ ಈಗ ತಿಂಡಿಗಳಿಗೆ ಏರಿಕೆಯಾಗಿದೆ. ಕಾಫಿ ಟೀಗೂ ಸೇರಿಸಿದಂತೆ ಏರಿಕೆ ಮಾಡಿದ್ದಾರೆ. ಗ್ಯಾಸ್ ಪ್ರೈಸ್ ಜಾಸ್ತಿ ಆಗಿದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಹೋಟೆಲ್ ನಡೆಸ್ತಾ ಇದ್ದೀವಿ, ನಡೆಸೋದು ಕಷ್ಟ ಆಗ್ತಾ ಇದೆ. ಹಾಗಾಗಿ ಕೊಡ್ತಾ ಇರುವಂತಹ ತಿಂಡಿಗೂ ಕೂಡ ಈಗ ದರ ಏರಿಕೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬರೆ ಬೀಳ್ತಾ ಇರೋದಂತೂ ಗ್ರಾಹಕರ ಜೇಬು ಸುಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಯುದ್ಧ ನಡೀಲಿ ಅಥವಾ ಮತ್ತೊಂದು ಮಗದೊಂದು ಏನೇ ನಡೆದ್ರೂ ಕೂಡ ಕೊನೆಗೆ ಬರುವಂತದ್ದು ಗ್ರಾಹಕರ ಬುಡಕ್ಕೆ. ಈಗ ಕೂಡ ಅದೇ ರೀತಿಯಾಗಿ ಆಗ್ತಾ ಇದೆ. 5 ರಿಂದ 10 ರೂಪಾಯಿ, ಕೆಲವೊಂದು ಕಡೆಗಳಲ್ಲಿ ದರ ಏರಿಕೆ, 90 ರೂಪಾಯಿ ಗ್ಯಾಸ್ ಬಿಲ್ ಎಲ್ಲವನ್ನು ಬೇರ್ ಮಾಡಬೇಕು. ಗ್ರಾಹಕರು ಏನ್ ಹೇಳ್ತಾರೆ ಅಲ್ಲಿನ ಗ್ರಾಹಕರು, ಜೊತೆಗೆ ಹೋಟೆಲ್ ಮಾಲೀಕರು ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ನಾನು ಪ್ರೆಸೆಂಟ್ ಈಗ ವಿಜಯನಗರದ ಪ್ರಸಾದಂ ಹೋಟೆಲ್ ಒಳಗಡೆ ಇದ್ದೇನೆ. ಇಲ್ಲಿ ಸಹ 5 ರಿಂದ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಗ್ಯಾಸ್ ಸಿಗ್ತಿಲ್ಲ, ಹೀಗಾಗಿ ದರ ಏರಿಕೆ ಮಾಡಿದವಂತ ಈಗ ಬೋರ್ಡ್ ಮುಖಾಂತರ ಈಗ ಗ್ರಾಹಕರಲ್ಲಿ ಮನವಿ ಸಹ ಮಾಡಿಕೊಂಡಿದ್ದಾರೆ. ನೋಡ್ತಿರಬಹುದು, ಗ್ಯಾಸ್ ಮತ್ತು ಇತರೆ ಪದಾರ್ಥಗಳ ಬೆಲೆ ಏರಿಕೆ ಆಗಿದ್ರಿಂದ ಟೀ, ಕಾಫಿ ಮತ್ತು ಆಹಾರಗಳ ಬೆಲೆ 5 ರಿಂದ 10 ರೂಪಾಯಿ ತಾತ್ಕಾಲಿಕವಾಗಿ ಬೆಲೆ ಜಾಸ್ತಿ ಮಾಡಲಾಗಿದೆ. ಗ್ರಾಹಕರು ದಯವಿಟ್ಟು ಸಹಕರಿಸಬೇಕಂತ ಮನವಿ ಸಹ ಮಾಡಿಕೊಂಡಿದ್ದಾರೆ. ಪ್ರತಿಯೊಂದು ಹೋಟೆಲ್ನಲ್ಲಿ 5-10 ರೂಪಾಯಿ ಜಾಸ್ತಿ ಮಾಡಿದರೆ, ಕೆಲವೊಂದು ಕಡೆ 90 ರೂಪಾಯಿ ಜಾಸ್ತಿ ಮಾಡಿದರೆ. ಹೀಗಾಗಿ ಇಲ್ಲೊಂದು ಕಡೆ ಗ್ರಾಹಕರಿಗೂ ಹೊರೆ ಆಗ್ತಿದೆ. ಮತ್ತೊಂದು ಕಡೆ ಹೋಟೆಲ್ ಮಾಲೀಕರು ಸಹ, ಹೋಟೆಲ್ ಸಂಘದವರು ಸಹ ಯಾವುದೇ ರೀತಿ ದರ ಏರಿಕೆ ಮಾಡಲ್ಲ ಅಂತ ಹೇಳಿದ್ದಾರೆ. ಬಟ್ ಇದೀಗ ಕೆಲವೊಂದು ಹೋಟೆಲ್ಗಳು ದರ ಏರಿಕೆ ಮಾಡಿದರೆ ರೀಸನ್ ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಬ್ಲಾಕ್ ಅಲ್ಲಿ ಕೊಟ್ಟು ತೆಗೆದುಕೊಂಡು ಹೋಗ್ತಿದ್ವಿ, ಹೀಗಾಗಿ ದರ ಏರಿಕೆ ಮಾಡಿದ್ವಿ ಅಂತ ಒಂದ್ ಕಡೆ ಹೇಳ್ತಿದ್ದಾರೆ. ಇಲ್ಲಿ ವಿನಯ್ ಇದ್ರೆ, ಇವರೇ ಮಾಲೀಕರು, ಮಾತಾಡಿಸ್ತೀನಿ. ಸರ್, ದರ ಏರಿಕೆ, ವಿಜಯ್ ಅವರು ದರ ಏರಿಕೆ ಮಾಡಿದ್ರೆ 5 ರಿಂದ 10 ರೂಪಾಯಿ ಅನಿವಾರ್ಯವಾಗಿ ಮಾಡಲೇಬೇಕಾದ ಪರಿಸ್ಥಿತಿ ಬಂದಿದೆ ಸರ್. ಇವಾಗ ಸ್ಟಾಫ್ಗಳು ನಮಗೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ. ಮತ್ತೆ ಅದೇ ರೀತಿಯಾಗಿ ಈಗ ಗ್ಯಾಸ್ಗಳು ಕಡಿಮೆ ಸಿಗ್ತಾ ಇರೋದ್ರಿಂದ ಅನಿವಾರ್ಯವಾಗಿ ನಾವು ಕೆಲವೊಂದು ಪದಾರ್ಥಗಳನ್ನ ತಯಾರು ಮಾಡೋದ್ರಲ್ಲಿ ನಿಲ್ಲಿಸಲೇಬೇಕಾಗಿದೆ. ಈಗ ಒಳ್ಳೆ ರೀತಿಯಲ್ಲಿ ಈಗ ನಾವು ಸಪ್ಲೈ ಮಾಡ್ಕೊಂಡು ಬಂದಿದ್ದೀವಿ ಪ್ರಸಾದಂ ಹೋಟೆಲ್ನಲ್ಲಿ. ಇವಾಗ ನಾವು 10 ರಿಂದ 15 ಐಟಮ್ಗಳು ನಿಲ್ಲಿಸಿದ್ದೀವಿ. ನಮಗೆ ಸಮಯಕ್ಕೆ ತಕ್ಕಾಗಿ ಗ್ಯಾಸ್ ಸಿಗದೇ ಇರೋ ಕಾರಣ ನಾವು ಈಗ 5 ರಿಂದ 10 ಗ್ಯಾಸ್ ಯೂಸ್ ಮಾಡ್ತಾ ಇರೋಲ್ಲಿ ನಮ್ಗೆ ದಿನಕ್ಕೆ 1 ರಿಂದ 2 ಗ್ಯಾಸ್ ಸಿಗ್ತಾ ಇದೆ ಅಷ್ಟೇ. ಹಾಗಾಗಿ ನಮಗೆಲ್ಲ ಪ್ರತಿಯೊಂದು ಪದಾರ್ಥಗಳು ಮಾಡೋಕೆ ಆಗ್ತಾ ಇಲ್ಲ. ಮತ್ತೆ ನಮಗೆ ಬೇಕಾಗಿರೋ ಪದಾರ್ಥಗಳ ಬೆಲೆ ಅತ್ಯಂತ ಜಾಸ್ತಿ ಆಗಿದೆ. ಸಮಸ್ಯೆ ಸಿಗದೇ ಇರೋ ಕಾರಣ ಟೀ, ಕಾಫಿಗೆ 5-10 ರೂಪಾಯಿ ಜಾಸ್ತಿ ಆಯ್ತಾ? ಇಡ್ಲಿಗೆ, ದೋಸೆಗೆ ಏನಾದ್ರು ಜಾಸ್ತಿ ಮಾಡಿದ್ರಾ? ಬೇರೆ ಯಾವುದಕ್ಕೂ ಜಾಸ್ತಿ ಮಾಡಿಲ್ಲ ಸರ್. ಟೀ ಕಾಫಿಗೆ ಮಾಡಿದ್ದೀವಿ. ಯಾಕಂದ್ರೆ ಜಾಸ್ತಿ ಗ್ಯಾಸ್ ಯೂಸ್ ಆಗ್ತಾ ಇರೋದು ಟೀ ಕಾಫಿಗೆ. ನಮ್ಮಲ್ಲಿ ಟೀ ಕಾಫಿ ಚೆನ್ನಾಗಿರೋದ್ರಿಂದ ಪ್ರತಿಯೊಬ್ಬ ಗ್ರಾಹಕರು ಬಂದು ಅವರೇ ನೀವು ಬೇಕಾದ್ರೆ 5 ರೂಪಾಯಿ ಜಾಸ್ತಿ ಮಾಡ್ಕೊಳ್ಳಿ, ನಿಮ್ಮ ಕಾಫಿ ಟೀನ ಯಥಾಸ್ಥಿತಿಯಲ್ಲಿ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಕೇಳಿದ್ರೆ ಈ ಒಂದು ಬೋರ್ಡ್ ನೋಡಿ ಏನಾದ್ರು ಕೇಳ್ತಿದ್ರೆ ಗ್ರಾಹಕರು ಬಂದವರು ಕೇಳ್ತಾ ಇದ್ದಾರೆ. ತಾತ್ಕಾಲಿಕವಾಗಿ ನಾವು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಇದನ್ನ ಮಾಡಲೇಬೇಕಾಗಿದೆ. ನಾವು ಹೋಟೆಲ್ ಸಂಘದವರು ಯಾವುದೇ ರೀತಿ ದರ ಏರಿಕೆ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಸಂಘದವರು. ನಮಗೆ ಈ ಸಂದರ್ಭದಲ್ಲಿ ಮಾತ್ರ ನಾವು ಮಾಡ್ಕೊಳ್ಬೇಕಾಗಿದೆ. ಇದು ನಮಗೆ ಯಥಾಸ್ಥಿತಿಗೆ ಬಂದಂತ ಸಂದರ್ಭದಲ್ಲಿ ನಾವು ಇದನ್ನು ನಿಲ್ಲಿಸ್ತೇವೆ. ಎಷ್ಟು ಸಿಲಿಂಡರ್ ಬೇಕಾಗಿದೆ ಸದ್ಯಕ್ಕೆ? ಎಷ್ಟು ಇದೆ ಸರ್? ನಮಗೆ ದಿನಕ್ಕೆ 5 ಸಿಲಿಂಡರ್ ಬೇಕಾಗುತ್ತೆ. ನಮ್ಮ ಹತ್ರ ಇರೋದು ಈಗ ದಿನಕ್ಕೆ ಪೂರೈಕೆ ಆಗ್ತಾ ಇರೋ ಬರೀ 2 ಸಿಲಿಂಡರ್ ಮಾತ್ರ. ದಿನಕ್ಕೆ 2 ಸಿಲಿಂಡರ್ ಕೊಡ್ತಿದ್ರ? ಕಮರ್ಷಿಯಲ್ ಸಿಲಿಂಡರ್ ಕೊಡ್ತಿದ್ರ ಇಲ್ವಾ? ಅದು ಸಹ ಸಿಗುತ್ತೆ. 1-2 ಸಿಲಿಂಡರ್ ಸಿಗುತ್ತಾನ? ಏನಾದ್ರು ಬ್ಲಾಕ್ ಇಲ್ಲ, ಅದೇ ಅವರೇ ಮಾಮೂಲಿ ಕೊಡೋರೆ ಕೊಡ್ತಾ ಇದ್ದಾರೆ. ಅವ್ರು ಎಷ್ಟು ಕೊಡ್ತಾ ಇದಾರೆ ಅದರಲ್ಲೇ ನಾವು ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಗ್ಯಾಸ್ ಸಿಗ್ತಿಲ್ಲ, ಹೀಗಾಗಿ ದರ ಏರಿಕೆ ಮಾಡುವುದು ಅನಿವಾರ್ಯವಾಗಿದೆ. ಹೀಗಾಗಿ ಟೀ, ಕಾಫಿಗೆ ಇದೀಗ 5 ರಿಂದ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಗ್ರಾಹಕರು ಬಂದು ಕೇಳ್ತಿದ್ರೆ, ಬಟ್ ಏನ್ ಮಾಡಕ್ಕಾಗಲ್ಲ ಸರ್, ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಹೀಗಾಗಿ ತುಂಬಾ ಸಂಕಷ್ಟಕ್ಕೆ ಒಳಗಾಗಿದ್ದೀವಿ ಅಂತ ಹೇಳ್ತಿದ್ರೆ. ಇಲ್ಲಿ ತುಂಬಾ ಜನ ಗ್ರಾಹಕರು ಇದ್ದಾರೆ, ಮಾತಾಡ್ತೀನಿ. ಸರ್ ನಮಸ್ತೆ. ಟೀ, ಕಾಫಿ ದರ 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಏನ್ ಹೇಳ್ತೀರಿ? ಎಸ್ ಸರ್, ಇದು ಮಾತಾಡ್ತೀನಿ. ಸರ್ ನಮಸ್ತೆ. ಟೀ, ಕಾಫಿ ದರ 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಏನ್ ಹೇಳ್ತೀರಿ ಅಂತ? ಸರ್ ನಮಸ್ತೆ. ಟೀ, ಕಾಫಿ ದರ 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಇಲ್ಲಿ ಏನ್ ಹೇಳ್ತೀರಿ? ಒಳ್ಳೇದಲ್ಲಪ್ಪ, ಒಳ್ಳೇದಲ್ವಾ ಮಾಡಿರೋದು ಅವರು. ಏನ್ ಮಾಡಕ್ಕಾಗ? ಇಲ್ಲಿ ತುಂಬಾ ಜನ ಇದ್ರೆ ಮಾತಾಡ್ತೀನಿ. ಸರ್ ನಮಸ್ತೆ. ಟೀ ಕುಡಿದಿದ್ರಿ, ಕಾಫಿ ಕುಡಿದಿದ್ರಿ, 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, 5-10 ರೂಪಾಯಿ. ಕಾಫಿ ತುಂಬಾ ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ ಕಾಫಿ. ನಾವು ಯಾವಾಗ್ಲೂ ಇಲ್ಲೇ ಬರ್ತೀವಿ ಕಾಫಿ ಕುಡಿಯಕ್ಕೆ. 5 ರಿಂದ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅವ್ರಿಗೇನು ಗ್ಯಾಸ್ ಸಿಗ್ತಾ ಇಲ್ವಲ್ಲ, ಅದರಿಂದ ಮಾಡಿದ್ದಾರೆ. 1-2 ದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಾವು.
ನಾವು ರೆಡಿ ಇದ್ದೀವಿ. ಸರ್ ಕಾಫಿ ಚೆನ್ನಾಗಿದೆ, ಆದ್ರೆ ವಡೆ ಇನ್ನೂ ಬೇಯಬೇಕು. ವಡೆ ನಮ್ಮ ಸ್ನೇಹಿತರೊಬ್ರು ಬಿಟ್ಬಿಟ್ರು ಹಾಗೇನೆ. ನಾವು ಬ್ಯಾಡ್ ಕಮೆಂಟ್ ಹೇಳ್ಬಾರ್ದು, ಆದ್ರೂ ಚೆನ್ನಾಗಿದೆ ಇದು ಬೇರೆ ತಿಂಡಿಗಳು. ದರ ಏರಿಕೆ ಆಗಿದೆ. ದರ ಡೆಫಿನೆಟ್ ಆಗಿ ಏರಿಕೆ ಆಗಿದೆ ಸರ್. ಗ್ಯಾಸ್ ಎಲ್ಲ ಸಿಗ್ತಾ ಇರೋದ್ರಿಂದ ಅವರು. ಕಾಫಿ ಕುಡ್ತಿದ್ರಿ ಸರ್ ಕಾಫಿ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ದರ ಏರಿಕೆ ಆಗಿದೆ. ರೀಸನ್ ಏನಂತಂದ್ರೆ ಅಲ್ಲಿ ವರ್ಲ್ಡ್ ವಾರ್ ತರ ಈಗ ಥರ್ಡ್ ವರ್ಲ್ಡ್ ವಾರ್ ತರ ಸ್ಟಾರ್ಟ್ ಆಗಿದೆ ಇರಾನ್, ಇಸ್ರೇಲ್ ಮತ್ತೆ ಅಮೆರಿಕ ನಡುವೆ. ನಮ್ಮ ಇಂಡಿಯಾಗೆ ಏನು LPG ಗ್ಯಾಸ್ ಆಗಿರ್ಬೋದು ಮತ್ತೆ ಏನು ಇಂಧನಗಳಾಗಿ ನೀಟಾಗಿ ಬರ್ತಾ ಇಲ್ಲ. ಇದರಿಂದ ಇಲ್ಲಿ ಪಬ್ಲಿಕ್ಗೆ ಮತ್ತೆ ಹೋಟೆಲ್ ಮಾಲೀಕರಿಗೂ ತೊಂದರೆ ಆಗಿದೆ. ನಾವು ಸ್ವಲ್ಪ ದಿವಸಗಳ ಕಾಲ 5 ರೂಪಾಯಿ ಆಗಲಿ 8 ರೂಪಾಯಿ ಆಗಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಆಫ್ಟರ್ ದಟ್ ಮೋದಿ ಇದಾರೆ ಎಲ್ಲ ಸರಿ ಮಾಡಿ ಇನ್ನೊಂದು ವಾರದಲ್ಲ ರೆಡಿ ಮಾಡ್ತಾರೆ. ಮತ್ತೆ 5ರಿಂದ 10 ರೂಪಾಯಿ ಕಾಫಿ ಟೀ ದರ ಏರಿಕೆ ಮಾಡಿದ್ದಾರೆ. ಸರ್ ಅನಿವಾರ್ಯವಾಗಿ ಮಾಡಲೇಬೇಕು. ಯಾಕಂದ್ರೆ ಅವ್ರು ಹೇಳ್ತಾ ಇರೋ ರೀಸನ್ ಗ್ಯಾಸ್ ಸಿಲಿಂಡರ್ ಸಿಗಲ್ಲ ಅಂತಲ್ಲ, ಸಿಲಿಂಡರ್ ದರ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಮಾಡ್ತಾ ಇದೀವಿ. ಯಾವುದೇ ದಿನಸಿ ಪದಾರ್ಥಗಳು ಸಹ ಎಲ್ಲ ಹೆಚ್ಚಳ ಆಗಿದೆ. ಈಗಾಗಲೇ ಅನಿಲ ಏನು ಅಡಿಗೆ ಎಣ್ಣೆನೂ ಸಹ ದರ ಜಾಸ್ತಿ ಆಗಿದೆ. ಅದರಿಂದ ಅನಿವಾರ್ಯವಾಗಿ ಅಂತ ಬೋರ್ಡ್ ಹಾಕಿದ್ದಾರೆ. ಅದು ತುಂಬಾ ದಿನ ಇರಲ್ಲ ಅಂತಾನು ನಾನು ನಿನ್ನೆನೂ ಮಾತಾಡಿದೆ ಹೋಟೆಲ್ ಮಾಲೀಕರ ಹತ್ರ. ಏಕಾಏಕಿ ಕಾಫಿಗೆ 5 ರೂಪಾಯಿ ಜಾಸ್ತಿ ಮಾಡಿದೀರಾ ಅಂತ. ಇಲ್ಲ ಸರ್, ಈ ತರ ಆಗಿದೆ, ಅನಿವಾರ್ಯವಾಗಿ ಅಂತ ಬೋರ್ಡ್ ಸಹ ಹಾಕಿದ್ದಾರೆ. ಇದೇನು ಮುಂದಿನ ದಿನಗಳಲ್ಲಿ ಇರಲ್ಲ, ನಾವು ಸಹಕಾರ ಕೊಡಲೇಬೇಕು. ಆಮೇಲೆ ಕೆಲವು ಕಡೆ ಟೇಸ್ಟ್ ಇದ್ದಾಗ ನಾವು ಬರಲೇ ಬರ್ತೀವಿ. 2 ರೂಪಾಯಿ ಅಂತ ಹೇಳಿದೆ, ಆದ್ರೂ ಅವ್ರು 5 ರೂಪಾಯಿ ಮಾಡಿದ್ದಾರೆ. ಅವ್ರು ಕನಿಷ್ಠ ದಿನ ಅಂತ ಹೇಳಿದ್ದಾರೆ. ಬೆಲೆ ಏರಿಕೆಯಿಂದ ನಾವು ಸಹ ಗ್ರಾಹಕರು ಅದನ್ನ ಬರ್ಸ್ಕೊಬೇಕಾಗುತ್ತೆ. ಅಶ್ವಿನಿ, ಗ್ರಾಹಕರು ಸಹ ಹೇಳ್ತಿದ್ರೆ ತಾತ್ಕಾಲಿಕವಾಗಿ ದರ ಏರಿಕೆ ಮಾಡಿದರೆ ನಾವು ಸಹ ಸಹಕರಿಸಬೇಕಾಗುತ್ತೆ. ಹೀಗಾಗಿ ಸಾಕಷ್ಟು ಜನ ಟೀ ಕಾಫಿ ಬಂದು ಕುಡಿತಾ ಇದ್ರೆ 5-10 ರೂಪಾಯಿ ಜಾಸ್ತಿ ಕೊಟ್ಟರು ಚೆನ್ನಾಗಿದೆ ಟೀ ಕಾಫಿ ಅಂತ ಹೇಳ್ತಿದ್ರೆ. ಹೀಗಾಗಿ ನಾವು ಸಹ ಸಹಕರಿಸಬೇಕು. ಬಟ್ ಕೆಲವೊಂದು ಹೋಟೆಲ್ಗಳು ಜಾಸ್ತಿ ಮಾಡಿದ್ರೆ ಅನಿವಾರ್ಯವಾಗಿ ಮಾಡಿದ್ರೆ ಅಂತ ಇಲ್ಲಿನ ಮಾಲೀಕರು ಸಹ ಹೇಳ್ತಿದ್ರೆ. ಅಶ್ವಿನಿ, ಆಲ್ ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಅದರ ಟೆನ್ಷನ್ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಸಿಕ್ಕಿದಂತಹ ಸಿಲಿಂಡರ್ ಅಥವಾ ಸೌದೆ ಒಲೆ ಬಳಸಿ ಈಗಾಗಲೇ ಅಡುಗೆಯನ್ನ ಏನ್ ಮಾಡ್ತಾ ಇದ್ದಾರೆ ಅದರ ಹೊರೆ ಯಾರಿಗೆ ಹಾಕ್ತಾ ಇದ್ದಾರೆ ಅಂತಂದ್ರೆ ಅದು ಕೂಡ ಡೈರೆಕ್ಟ್ ಆಗಿ ಹೊರೆ ಆಗ್ತಾ ಇರೋದು ಗ್ರಾಹಕರಿಗೆ. ಸಿಲಿಂಡರ್ ಸಂಕಷ್ಟದ ನಡುವೆ ದರ ಏರಿಕೆಯ ಬರೆ ಈಗ ಬೀಳ್ತಾ ಇದೆ ಗ್ರಾಹಕರ ಮೇಲೆ. ಹೋಟೆಲ್, ಕಾಫಿ, ಟೀ, ತಿಂಡಿಯ ಬೆಲೆ ಈಗ ಏರಿಕೆ ಮಾಡಿದ್ದಾರೆ. 5ರಿಂದ 10 ರೂಪಾಯಿವರೆಗೂ ಕೂಡ ದರ ಏರಿಕೆ ಮಾಡಿರೋದು. ಕಾಫಿ ಟೀಯಲ್ಲಿ 2ರಿಂದ 3 ರೂಪಾಯಿ ಕೆಲವರು ಜಾಸ್ತಿ ಮಾಡಿದ್ರೆ, ಹೆಚ್ಚಳ ಮಾಡಿದ್ರೆ ಕೆಲವೊಂದು ಕಡೆಗಳಲ್ಲಿ 5 ರೂಪಾಯಿ ಹೆಚ್ಚಳ ಮಾಡಿರೋದು ಇದೆ. ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಹೋಟೆಲ್ ಪ್ರಸಾದಂನಲ್ಲಿ 5ರಿಂದ 10 ರೂಪಾಯಿ ಈಗ ತಿಂಡಿಗಳಿಗೆ ಏರಿಕೆಯಾಗಿದೆ. ಕಾಫಿ ಟೀಗೂ ಸೇರಿಸಿದಂತೆ ಏರಿಕೆ ಮಾಡಿದ್ದಾರೆ. ಗ್ಯಾಸ್ ಪ್ರೈಸ್ ಜಾಸ್ತಿ ಆಗಿದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಹೋಟೆಲ್ ನಡೆಸ್ತಾ ಇದ್ದೀವಿ, ನಡೆಸೋದು ಕಷ್ಟ ಆಗ್ತಾ ಇದೆ. ಹಾಗಾಗಿ ಕೊಡ್ತಾ ಇರುವಂತಹ ತಿಂಡಿಗೂ ಕೂಡ ಈಗ ದರ ಏರಿಕೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬರೆ ಬೀಳ್ತಾ ಇರೋದಂತೂ ಗ್ರಾಹಕರ ಜೇಬು ಸುಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಯುದ್ಧ ನಡೀಲಿ ಅಥವಾ ಮತ್ತೊಂದು ಮಗದೊಂದು ಏನೇ ನಡೆದ್ರೂ ಕೂಡ ಕೊನೆಗೆ ಬರುವಂತದ್ದು ಗ್ರಾಹಕರ ಬುಡಕ್ಕೆ. ಈಗ ಕೂಡ ಅದೇ ರೀತಿಯಾಗಿ ಆಗ್ತಾ ಇದೆ. 5ರಿಂದ 10 ರೂಪಾಯಿ ಕೆಲವೊಂದು ಕಡೆಗಳಲ್ಲಿ ದರ ಏರಿಕೆ, 90 ರೂಪಾಯಿ ಗ್ಯಾಸ್ ಬಿಲ್, ಎಲ್ಲವನ್ನು ಬೇರ್ ಮಾಡಬೇಕು. ಗ್ರಾಹಕರು ಏನ್ ಹೇಳ್ತಾರೆ ಅಲ್ಲಿನ ಗ್ರಾಹಕರು, ಜೊತೆಗೆ ಹೋಟೆಲ್ ಮಾಲೀಕರು ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ನಾನು ಪ್ರೆಸೆಂಟ್ ಈಗ ವಿಜಯನಗರದ ಪ್ರಸಾದಂ ಹೋಟೆಲ್ ಒಳಗಡೆ ಇದ್ದೇನೆ. ಇಲ್ಲಿ ಸಹ 5ರಿಂದ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಗ್ಯಾಸ್ ಸಿಗ್ತಿಲ್ಲ, ಹೀಗಾಗಿ ದರ ಏರಿಕೆ ಮಾಡಿದವಂತ ಈಗ ಬೋರ್ಡ್ ಮುಖಾಂತರ ಈಗ ಗ್ರಾಹಕರಲ್ಲಿ ಮನವಿ ಸಹ ಮಾಡಿಕೊಂಡಿದ್ದಾರೆ. ನೋಡ್ತಿರಬಹುದು, ಗ್ಯಾಸ್ ಮತ್ತು ಇತರೆ ಪದಾರ್ಥಗಳ ಬೆಲೆ ಏರಿಕೆ ಆಗಿದ್ರಿಂದ ಟೀ, ಕಾಫಿ ಮತ್ತು ಆಹಾರಗಳ ಬೆಲೆ 5ರಿಂದ 10 ರೂಪಾಯಿ ತಾತ್ಕಾಲಿಕವಾಗಿ ಬೆಲೆ ಜಾಸ್ತಿ ಮಾಡಲಾಗಿದೆ. ಗ್ರಾಹಕರು ದಯವಿಟ್ಟು ಸಹಕರಿಸಬೇಕಂತ ಮನವಿ ಸಹ ಮಾಡಿಕೊಂಡಿದ್ದಾರೆ. ಪ್ರತಿಯೊಂದು ಹೋಟೆಲ್ನಲ್ಲಿ 5-10 ರೂಪಾಯಿ ಜಾಸ್ತಿ ಮಾಡಿದರೆ, ಕೆಲವೊಂದು ಕಡೆ 90 ರೂಪಾಯಿ ಜಾಸ್ತಿ ಮಾಡಿದರೆ. ಹೀಗಾಗಿ ಇಲ್ಲೊಂದು ಕಡೆ ಗ್ರಾಹಕರಿಗೂ ಹೊರೆ ಆಗ್ತಿದೆ. ಮತ್ತೊಂದು ಕಡೆ ಹೋಟೆಲ್ ಮಾಲೀಕರು ಸಹ, ಹೋಟೆಲ್ ಸಂಘದವರು ಸಹ ಯಾವುದೇ ರೀತಿ ದರ ಏರಿಕೆ ಮಾಡಲ್ಲ ಅಂತ ಹೇಳಿದ್ದಾರೆ. ಬಟ್ ಇದೀಗ ಕೆಲವೊಂದು ಹೋಟೆಲ್ಗಳು ದರ ಏರಿಕೆ ಮಾಡಿದರೆ ರೀಸನ್ ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಬ್ಲಾಕ್ ಅಲ್ಲಿ ಕೊಟ್ಟು ತೆಗೆದುಕೊಂಡು ಹೋಗ್ತಿದ್ವಿ, ಹೀಗಾಗಿ ದರ ಏರಿಕೆ ಮಾಡಿದ್ವಿ ಅಂತ ಒಂದ್ ಕಡೆ ಹೇಳ್ತಿದ್ದಾರೆ. ಇಲ್ಲಿ ವಿನಯ್ ಇದ್ರೆ, ಇವರೇ ಮಾಲೀಕರು, ಮಾತಾಡಿಸ್ತೀನಿ. ಸರ್, ದರ ಏರಿಕೆ, ವಿಜಯ್ ಅವರು ದರ ಏರಿಕೆ ಮಾಡಿದ್ರೆ 5ರಿಂದ 10 ರೂಪಾಯಿ ಅನಿವಾರ್ಯವಾಗಿ ಮಾಡಲೇಬೇಕಾದ ಪರಿಸ್ಥಿತಿ ಬಂದಿದೆ ಸರ್. ಇವಾಗ ಸ್ಟಾಪ್ಗಳು ನಮಗೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ. ಮತ್ತೆ ಅದೇ ರೀತಿಯಾಗಿ ಈಗ ಗ್ಯಾಸ್ಗಳು ಕಡಿಮೆ ಸಿಗ್ತಾ ಇರೋದ್ರಿಂದ ಅನಿವಾರ್ಯವಾಗಿ ನಾವು ಕೆಲವೊಂದು ಪದಾರ್ಥಗಳನ್ನ ತಯಾರು ಮಾಡೋದ್ರಲ್ಲಿ ನಿಲ್ಲಿಸಲೇಬೇಕಾಗಿದೆ. ಈಗ ಒಳ್ಳೆ ರೀತಿಯಲ್ಲಿ ಈಗ ನಾವು ಸಪ್ಲೈ ಮಾಡ್ಕೊಂಡು ಬಂದಿದ್ದೀವಿ ಪ್ರಸಾದಂ ಹೋಟೆಲ್ನಲ್ಲಿ. ಇವಾಗ ನಾವು 10ರಿಂದ 15 ಐಟಮ್ಗಳು ನಿಲ್ಲಿಸಿದ್ದೀವಿ. ನಮಗೆ ಸಮಯಕ್ಕೆ ತಕ್ಕಾಗೆ ಗ್ಯಾಸ್ ಸಿಗದೇ ಇರೋ ಕಾರಣ ನಾವು ಈಗ 5ರಿಂದ 10 ಗ್ಯಾಸ್ ಯೂಸ್ ಮಾಡ್ತಾ ಇರೋಲ್ಲಿ ನಮ್ಗೆ ದಿನಕ್ಕೆ 1ರಿಂದ 2 ಗ್ಯಾಸ್ ಸಿಗ್ತಾ ಇದೆ ಅಷ್ಟೇ.
ಹಾಗಾಗಿ ನಮಗೆಲ್ಲ ಪ್ರತಿಯೊಂದು ಪದಾರ್ಥಗಳು ಮಾಡಕ್ ಆಗ್ತಾ ಇಲ್ಲ. ಮತ್ತೆ ನಮಗೆ ಬೇಕಾಗಿರೋ ಪದಾರ್ಥಗಳ ಬೆಲೆ ಅತ್ಯಂತ ಜಾಸ್ತಿ ಆಗಿದೆ, ಸಮಸ್ಯೆ ಸಿಗದೆ ಇರೋ ಕಾರಣ. ಟೀ ಕಾಫಿಗೆ 5-10 ರೂಪಾಯಿ ಜಾಸ್ತಿ ಆಯ್ತಾ? ಇಡ್ಲಿಗೆ ದೋಸೆಗೆ ಏನಾದ್ರು ಜಾಸ್ತಿ ಮಾಡಿದ್ರಾ? ಬೇರೆ ಯಾವುದಕ್ಕೂ ಜಾಸ್ತಿ ಮಾಡಿಲ್ಲ ಸರ್. ಟೀ ಕಾಫಿಗೆ ಮಾಡಿದ್ದೀವಿ, ಯಾಕಂದ್ರೆ ಜಾಸ್ತಿ ಗ್ಯಾಸ್ ಯೂಸ್ ಆಗ್ತಾ ಇರೋದು ಟೀ ಕಾಫಿಗೆ. ನಮ್ಮಲ್ಲಿ ಟೀ ಕಾಫಿ ಚೆನ್ನಾಗಿರೋದ್ರಿಂದ ಪ್ರತಿಯೊಬ್ಬ ಗ್ರಾಹಕರು ಬಂದು ಅವರೇ ನೀವು ಬೇಕಾದ್ರೆ 5 ರೂಪಾಯಿ ಜಾಸ್ತಿ ಮಾಡ್ಕೊಳ್ಳಿ, ನಿಮ್ಮ ಕಾಫಿ ಟೀನ ಯಥಾಸ್ಥಿತಿಯಲ್ಲಿ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಕೇಳಿದ್ರೆ ಈ ಒಂದು ಬೋರ್ಡ್ ನೋಡಿ ಏನಾದ್ರು ಕೇಳ್ತಿದ್ರೆ ಗ್ರಾಹಕರು ಬಂದವರು ಕೇಳ್ತಾ ಇದ್ದಾರೆ. ತಾತ್ಕಾಲಿಕವಾಗಿ ನಾವು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಇದನ್ನ ಮಾಡಲೇಬೇಕಾಗಿದೆ. ನಾವು ಹೋಟೆಲ್ ಸಂಘದವರು ಯಾವುದೇ ರೀತಿ ದರ ಏರಿಕೆ ಮಾಡಿಲ್ಲ, ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಸಂಘದವರು. ನಮಗೆ ಈ ಸಂದರ್ಭದಲ್ಲಿ ಮಾತ್ರ ನಾವು ಮಾಡ್ಕೊಳ್ಬೇಕಾಗಿದೆ. ಇದು ನಮಗೆ ಯಥಾಸ್ಥಿತಿಗೆ ಬಂದಂತ ಸಂದರ್ಭದಲ್ಲಿ ನಾವು ಇದನ್ನು ನಿಲ್ಲಿಸ್ತೇವೆ. ಎಷ್ಟು ಸಿಲಿಂಡರ್ ಬೇಕಾಗಿದೆ ಸದ್ಯಕ್ಕೆ? ಎಷ್ಟು ಇದೆ ಸರ್? ನಮಗೆ ದಿನಕ್ಕೆ 5 ಸಿಲಿಂಡರ್ ಬೇಕಾಗುತ್ತೆ. ನಮ್ಮ ಹತ್ರ ಇರೋದು ಈಗ ದಿನಕ್ಕೆ ಪೂರೈಕೆ ಆಗ್ತಾ ಇರೋ ಬರೀ 2 ಸಿಲಿಂಡರ್ ಮಾತ್ರ. ದಿನಕ್ಕೆ 2 ಸಿಲಿಂಡರ್ ಕೊಡ್ತಿದ್ರೆ ಕಮರ್ಷಿಯಲ್ ಸಿಲಿಂಡರ್ ಕೊಡ್ತಿದ್ರೆ ಇಲ್ವಾ? ಅದು ಸಹ ಸಿಗುತ್ತೆ, 1-2 ಸಿಲಿಂಡರ್ ಸಿಗುತ್ತೆ. ಸಿಗುತ್ತಾನ ಏನಾದ್ರು? ಬ್ಲಾಕ್ ಇಲ್ಲ, ಅದೇ ಅವರೇ ಮಾಮೂಲಿ ಕೊಡೋರೆ ಕೊಡ್ತಾ ಇದ್ದಾರೆ. ಅವ್ರು ಎಷ್ಟು ಕೊಡ್ತಾ ಇದ್ದಾರೆ ಅದರಲ್ಲೇ ನಾವು ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಗ್ಯಾಸ್ ಸಿಗ್ತಿಲ್ಲ, ಹೀಗಾಗಿ ದರ ಏರಿಕೆ ಮಾಡುವುದು ಅನಿವಾರ್ಯವಾಗಿದೆ. ಹೀಗಾಗಿ ಟೀ ಕಾಫಿಗೆ ಇದೀಗ 5-10 ರೂಪಾಯಿ ಜಾಸ್ತಿ ಮಾಡಿದರೆ ಗ್ರಾಹಕರು ಬಂದು ಕೇಳ್ತಿದ್ರೆ, ಬಟ್ ಏನ್ ಮಾಡಕ್ಕಾಗಲ್ಲ ಸರ್, ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಹೀಗಾಗಿ ತುಂಬಾ ಸಂಕಷ್ಟಕ್ಕೆ ಒಳಗಾಗಿದ್ದೀವಿ ಅಂತ ಹೇಳ್ತಿದ್ರೆ. ಇಲ್ಲಿ ತುಂಬಾ ಜನ ಗ್ರಾಹಕರಿದ್ದಾರೆ, ಮಾತಾಡ್ತೀನಿ. ಸರ್ ನಮಸ್ತೆ. ಟೀ ಕಾಫಿ ದರ 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಏನ್ ಹೇಳ್ತೀರಿ? ಎಸ್ ಸರ್, ಇದು ಮಾತಾಡ್ತೀನಿ ಸರ್. ನಮಸ್ತೆ. ಟೀ ಕಾಫಿ ದರ 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಏನ್ ಹೇಳ್ತೀರಿ ಅಂತ? ಸರ್ ನಮಸ್ತೆ. ಟೀ ಕಾಫಿ ದರ 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಇಲ್ಲಿ ಏನ್ ಹೇಳ್ತೀರಿ? ಒಳ್ಳೇದಪ್ಪ ಮಾಡಿರೋದು ಅವರು. ಏನ್ ಮಾಡಕ್ಕಾಗಿ ಇಲ್ಲಿ ತುಂಬಾ ಜನ ಇದ್ರೆ ಮಾತಾಡ್ತೀನಿ. ಸರ್ ನಮಸ್ತೆ. ಟೀ ಕುಡಿತಿದ್ರಿ, ಕಾಫಿ ಕುಡಿತಿದ್ರೆ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, 5-10 ರೂಪಾಯಿ. ಕಾಫಿ ತುಂಬಾ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಕಾಫಿ. ನಾವು ಯಾವಾಗ್ಲೂ ಇಲ್ಲೇ ಬರ್ತೀವಿ ಕಾಫಿ ಕುಡಿಯಕ್ಕೆ. 5-10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅವ್ರಿಗೇನು ಗ್ಯಾಸ್ ಸಿಗ್ತಾ ಇಲ್ವಲ್ಲ, ಅದರಿಂದ ಮಾಡಿದ್ದಾರೆ. 1-2 ದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ನಾವು ರೆಡಿ ಇದೀವಿ. ಸರ್ ಕಾಫಿ ಚೆನ್ನಾಗಿದೆ, ಆದ್ರೆ ವಡೆ ಇನ್ನೂ ಬೇಯಬೇಕು. ವಡೆ ನಮ್ಮ ಸ್ನೇಹಿತರೊಬ್ರು ಬಿಟ್ಬಿಟ್ರು, ಹಾಗೇನೆ ನಾವು ಬ್ಯಾಡ್ ಕಮೆಂಟ್ ಹೇಳ್ಬಾರ್ದು, ಆದ್ರೂ ಚೆನ್ನಾಗಿದೆ ಇದು ಬೇರೆ ತಿಂಡಿಗಳು. ದರ ಏರಿಕೆ ಆಗಿದೆ. ದರ ಡೆಫಿನೆಟ್ ಆಗಿ ಏರಿಕೆ ಆಗಿದೆ ಸರ್. ಗ್ಯಾಸ್ ಎಲ್ಲ ಸಿಗ್ತಾ ಇರೋದ್ರಿಂದ ಅವರು. ಕಾಫಿ ಕುಡಿತಿದ್ರಿ ಸರ್? ಕಾಫಿ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ದರ ಏರಿಕೆ ಆಗಿದೆ ರೀಸನ್ ಏನಂತಂದ್ರೆ ಅಲ್ಲಿ ವರ್ಲ್ಡ್ ವಾರ್ ತರ ಈಗ ಥರ್ಡ್ ವರ್ಲ್ಡ್ ವಾರ್ ತರ ಸ್ಟಾರ್ಟ್ ಆಗಿದೆ ಇರಾನ್, ಇಸ್ರೇಲ್ ಮತ್ತೆ ಅಮೆರಿಕ ನಡುವೆ. ನಮ್ಮ ಇಂಡಿಯಾಗೆ ಏನು LPG ಗ್ಯಾಸ್ ಆಗಿರ್ಬೋದು ಮತ್ತೆ ಏನು ಇಂಧನಗಳಾಗಿ ನೀಟಾಗಿ ಬರ್ತಾ ಇಲ್ಲ. ಇದರಿಂದ ಇಲ್ಲಿ ಪಬ್ಲಿಕ್ಗೆ ಮತ್ತೆ ಹೋಟೆಲ್ ಮಾಲೀಕರಿಗೂ ತೊಂದರೆ ಆಗಿದೆ. ನಾವು ಸ್ವಲ್ಪ ದಿವಸಗಳ ಕಾಲ 5 ರೂಪಾಯಿ ಆಗಲಿ 8 ರೂಪಾಯಿ ಆಗಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಆಫ್ಟರ್ ದಟ್ ಮೋದಿ ಇದಾರೆ, ಎಲ್ಲ ಸರಿ ಮಾಡಿ ಇನ್ನೊಂದು ವಾರದೆಲ್ಲ ರೆಡಿ ಮಾಡ್ತಾರೆ. ನಮಸ್ತೆ. 5-10 ರೂಪಾಯಿ ಕಾಫಿ ಟೀ ದರ ಏರಿಕೆ ಮಾಡಿದ್ದಾರೆ ಸರ್. ಅನಿವಾರ್ಯವಾಗಿ ಮಾಡಲೇಬೇಕು, ಯಾಕಂದ್ರೆ ಅವ್ರು ಹೇಳ್ತಾ ಇರೋ ರೀಸನ್ ಗ್ಯಾಸ್ ಸಿಲಿಂಡರ್ ಸಿಗಲ್ಲ ಅಂತಲ್ಲ, ಸಿಲಿಂಡರ್ ದರ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಮಾಡ್ತಾ ಇದೀವಿ. ಯಾವುದೇ ದಿನಸಿ ಪದಾರ್ಥಗಳು ಸಹ ಎಲ್ಲ ಹೆಚ್ಚಳ ಆಗಿದೆ. ಈಗಾಗಲೇ ಅನಿಲ ಏನು ಅಡಿಗೆ ಎಣ್ಣೆನೂ ಸಹ ದರ ಜಾಸ್ತಿ ಆಗಿದೆ. ಅದರಿಂದ ಅನಿವಾರ್ಯವಾಗಿ ಅಂತ ಬೋರ್ಡ್ ಹಾಕಿದ್ದಾರೆ. ಅದು ತುಂಬಾ ದಿನ ಇರಲ್ಲ ಅಂತಾನು ನಾನು ನಿನ್ನೆನೂ ಮಾತಾಡಿದೆ ಹೋಟೆಲ್ ಮಾಲೀಕರ ಹತ್ರ. ಏಕಾಏಕಿ ಕಾಫಿಗೆ 5 ರೂಪಾಯಿ ಜಾಸ್ತಿ ಮಾಡಿದೀರಾ ಅಂತ. ಇಲ್ಲ ಸರ್, ಈ ತರ ಆಗಿದೆ, ಅನಿವಾರ್ಯವಾಗಿ ಅಂತ ಬೋರ್ಡ್ ಸಹ ಹಾಕಿದ್ದಾರೆ. ಇದೇನು ಮುಂದಿನ ದಿನಗಳಲ್ಲಿ ಇರಲ್ಲ, ನಾವು ಸಹಕಾರ ಕೊಡಲೇಬೇಕು. ಆಮೇಲೆ ಕೆಲವು ಕಡೆ ಟೇಸ್ಟ್ ಇದ್ದಾಗ ನಾವು ಬರ್ಲೇ ಬರ್ತೀವಿ. 2 ರೂಪಾಯಿ ಅಂತ ಹೇಳಿದೆ, ಆದ್ರೂ ಅವ್ರು 5 ರೂಪಾಯಿ ಮಾಡಿದ್ದಾರೆ. ಅವ್ರು ಕನಿಷ್ಠ ದಿನ ಅಂತ ಹೇಳಿದ್ದಾರೆ. ಬೆಲೆ ಏರಿಕೆಯಿಂದ ನಾವು ಸಹ ಗ್ರಾಹಕರು ಅದನ್ನ ಬರ್ಸ್ಕೊಬೇಕಾಗುತ್ತೆ. ಅಶ್ವಿನಿ, ಗ್ರಾಹಕರು ಸಹ ಹೇಳ್ತಿದ್ರೆ ತಾತ್ಕಾಲಿಕವಾಗಿ ದರ ಏರಿಕೆ ಮಾಡಿದ್ರೆ ನಾವು ಸಹ ಸಹಕರಿಸಬೇಕಾಗುತ್ತೆ. ಹೀಗಾಗಿ ಸಾಕಷ್ಟು ಜನ ಟೀ ಕಾಫಿ ಬಂದು ಕುಡಿತಾ ಇದ್ರೆ 5-10 ರೂಪಾಯಿ ಜಾಸ್ತಿ ಕೊಟ್ಟರು ಚೆನ್ನಾಗಿದೆ ಟೀ ಕಾಫಿ ಅಂತ ಹೇಳ್ತಿದ್ರೆ. ಹೀಗಾಗಿ ನಾವು ಸಹ ಸಹಕರಿಸಬೇಕು. ಬಟ್ ಕೆಲವೊಂದು ಹೋಟೆಲ್ಗಳು ಜಾಸ್ತಿ ಮಾಡಿದ್ರೆ ಅನಿವಾರ್ಯವಾಗಿ ಮಾಡಿದ್ರೆ ಅಂತ ಇಲ್ಲಿನ ಮಾಲೀಕರು ಸಹ ಹೇಳ್ತಿದ್ರೆ. ಅಶ್ವಿನಿ, ಆಲ್ ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.